ನಾವೇ ಟ್ರಂಪ್ ಕಾರ್ಡ್. ಇಲ್ಲ, ರೈತ ಸಾಯ ಕೂಡದು, ಸಾಯಲು ಬಿಡಬಾರದು, ಆತ ಬದುಕಲೇಬೇಕು. ಅದಕ್ಕಾಗಿ ಸಮಯ ನ್ಯೂಸ್ ಒಂದು ಶಪಥ ಕೈಗೊಳ್ಳಿ. ನೀವು ಬನ್ನಿ, ನಾವು ಮುಂದಾಗೋಣ. ಸರ್ಕಾರದ ಸಹಯೋಗದಲ್ಲಿ ಸಮಯ ನ್ಯೂಸ್ ನೇತೃತ್ವದಲ್ಲಿ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನಮ್ಮ ಹೊಟ್ಟೆ ತುಂಬಿಸುವ ಅನ್ನದಾತನ ಪ್ರಾಣವನ್ನ ಕಾಪಾಡೋಣ. ಜೊತೆ ಡಾರ್ಲಿಂಗ್ ಮಿಂಚಿ ಜೈಲಲ್ಲಿ ಸಂಜು ಸನ್ನಡತೆ ಬಗ್ಗೆ ಸಾವಿರ ಪ್ರಶ್ನೆ. ಮುಂಗಾರು ಮಳೆ ದೇವದಾಸ್ ಈಗ ಗಣೇಶ್ ಪುತ್ರನ ಕೈಯಲ್ಲಿ. ದಬಂಗ್ ಡಾರ್ಲಿಂಗ್. ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣ, ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಂಕಷ್ಟ. ಲೋಕಾಯುಕ್ತ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ತಿರಸ್ಕಾರ. ಸಭಾಪತಿ ಪದಚ್ಯುತಿಗೆ ಕೈ ನಾಯಕರ ಆಗ್ರಹ. ಪರಿಷತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ. ಅವಧಿಯೊಳಗೆ ನಾನ್ಯಾಕೆ ಇಳಿಬೇಕು ಎಂದ ಶಂಕರಮೂರ್ತಿ. ಅತ್ಯಾಚಾರದ ವಿರುದ್ಧ ಸಿಡಿದೆದ್ದ ಬಾಲಕಿ. ಪ್ರಧಾನಿಗೆ ಪತ್ರ ಬರೆದು ಗಮನ ಸೆಳೆದ ವಿದ್ಯಾರ್ಥಿನಿ. ಬಾಗಲಕೋಟೆಯಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ. ಮಹಾರಾಣಿ ಕಾಲೇಜಿನಲ್ಲಿ ಲೈಂಗಿಕ ಕಿರುಕುಳ. ಮಹಿಳಾ ಆಯೋಗಕ್ಕೆ ವಿದ್ಯಾರ್ಥಿನಿಯರ ದೂರು. ಕಾಲೇಜಿಗೆ ಭೇಟಿ ನೀಡಿದ ನಾಗಲಕ್ಷ್ಮಿ ಬಾಯಿ. 30 ವರ್ಷಗಳಿಂದ ಪುತ್ರನಿಗೆ ಕಬ್ಬಿಣದ ಸಂಕೋಲೆ. ಮಾನಸಿಕ ಅಸ್ವಸ್ಥನೆಂದು ಕಟ್ಟಿಹಾಕಿದ ಹೆತ್ತವರು. ಅಥಣಿಯ ಅಡಹಳ್ಳಿಹಟ್ಟಿಯಲ್ಲಿ ವ್ಯಕ್ತಿಯ ಮೂಕರೋಧನೆ. ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಜಯ್ ಮಲ್ಯ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕ್ಷಣಗಣನೆ ಶುರುವಾಗಿದೆ. ಲಂಡನ್ನ ವೆಸ್ಟ್ ಮಿನ್ಸ್ಟರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಕಳೆದ ತಿಂಗಳು ಇಂಗ್ಲೆಂಡ್ ಪೊಲೀಸರಿಂದ ಮಲ್ಯ ಅವರನ್ನ ಬಂಧಿಸಲಾಗಿತ್ತು. ನಂತರ ಮಲ್ಯ ಜಾಮೀನನ್ನ ಪಡೆದಿದ್ರು. ಭಾರತ ಸರ್ಕಾರದ ಒತ್ತಾಯದಿಂದ ಮಲ್ಯರನ್ನ ಬಂಧಿಸಲಾಗಿತ್ತು. ಭಾರತಕ್ಕೆ ಗಡಿಪಾರು ಮಾಡಬೇಕೆಂಬ ಬಗ್ಗೆ ವಿಚಾರಣೆ ನಡೆಯಲಿದೆ. ಲಂಡನ್ನಲ್ಲಿ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳ ತಂಡ ದಾಖಲೆ ಸಮೇತ ಲಂಡನ್ನಲ್ಲೇ ಬೀಡು ಬಿಟ್ಟಿದೆ. ಭಾರತದ ವಿವಿಧ ಬ್ಯಾಂಕ್ಗಳಲ್ಲಿ 9,000 ಕೋಟಿಗೂ ಅಧಿಕ ಸಾಲವನ್ನ ಮಾಡಿ ಮಲ್ಯ ದೇಶ ಬಿಟ್ಟು ಪರಾರಿಯಾಗಿದ್ರು. ವಿಜಯ್ ಮಲ್ಯ ಗಡಿಪಾರು ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಲಂಡನ್ನ ವೆಸ್ಟ್ ಮಿನ್ಸ್ಟರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇತ್ತೀಚೆಗೆ ಇಂಗ್ಲೆಂಡ್ ಪೊಲೀಸರು ಮಲ್ಯರನ್ನ ಬಂಧಿಸಿದ್ರು. ಭಾರತ ಸರ್ಕಾರದ ಒತ್ತಾಯದಿಂದ ಇವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗಿತ್ತು. ನಂತರ ಜಾಮೀನಿನ ಮೇಲೆ ಬಿಡುಗಡೆಯನ್ನ ಕೂಡ ಮಾಡಲಾಗಿತ್ತು. ಭಾರತಕ್ಕೆ ಗಡಿಪಾರು ಮಾಡಬೇಕೆಂಬ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಇವತ್ತು ಮಲ್ಯರನ್ನ ಗಡಿಪಾರು ಮಾಡುವಂತೆ ಕೋರಿತ್ತು ಭಾರತ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ನಡೆಸಲಿದೆ ಲಂಡನ್ನ ಕೋರ್ಟ್. ಏಕೆಂದ್ರೆ 9,000 ಕೋಟಿಯಷ್ಟು ಸಾಲವನ್ನ ಪಡೆದು ಲಂಡನ್ಗೆ ಎಸ್ಕೇಪ್ ಆಗಿದ್ದಾರೆ ವಿಜಯ್ ಮಲ್ಯ. ಇನ್ನು ಸಾಕಷ್ಟು ಇನ್ಸಿಡೆಂಟ್ ಗಳನ್ನ ಕೂಡ ನೋಡಿದ್ದೀವಿ. ಮೊನ್ನೆ ಅಷ್ಟೇ ನಡೆದಂತ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ಗೆ ಆಗಿರ್ಬೋದು, ಭಾರತ ವರ್ಸಸ್
ಸೌತ್ ಆಫ್ರಿಕಾ ಮ್ಯಾಚ್ಗೂ ಕೂಡ ಬಂದಿದ್ರು ವಿಜಯ್ ಮಲ್ಯ ಅವರು. ಈ ಒಂದು ಸಂದರ್ಭದಲ್ಲೂ ಕೂಡ ಇವರನ್ನ ಕಳ್ಳ ಅಂತ ಕೂಡ ಕೂಗಲಾಗಿತ್ತು, ಅಲ್ಲಿನ ಭಾರತೀಯರು ಕೂಗಿದ್ರು. ಇದು ಸಾಕಷ್ಟು ಮುಜುಗರಕ್ಕೆ ಕೂಡ ಎಡೆಮಾಡಿಕೊಟ್ಟಿತ್ತು ಮಲ್ಯ ಅವರಿಗೆ. ಇನ್ನು 9,000 ಕೋಟಿ ರೂಪಾಯಿಯಷ್ಟು ಸಾಲವನ್ನ ಮಾಡಿ ಲಂಡನ್ಗೆ ಪರಾರಿಯಾಗಿರುವಂತಹ ವಿಜಯ್ ಮಲ್ಯ ಅವರನ್ನ ಗಡಿಪಾರು ಮಾಡಬೇಕು ಅಂತ ಭಾರತ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ತಿಂಗಳ ಹಿಂದಷ್ಟೇ ಲಂಡನ್ನ ಪೊಲೀಸರು ವಿಜಯ್ ಮಲ್ಯ ಅವರನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಆಗ ವಿಜಯ್ ಮಲ್ಯ ಅವರು ಜಾಮೀನನ್ನ ಪಡೆದು ಹೊರಗೆ ಬಂದಿದ್ರು. ಈಗ ಮತ್ತೆ ಲಂಡನ್ನ ವೆಸ್ಟ್ ಮಿನ್ಸ್ಟರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿದೆ. ಸೊ ಹೀಗಾಗಿ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ವಿಜಯ್ ಮಲ್ಯ ಅವರ ವಿಚಾರಣೆಗೆ. ಸೊ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕೆಂದ್ರೆ ಭಾರತ ಸರ್ಕಾರದ ಒತ್ತಾಯದಿಂದ ಮಲ್ಯರನ್ನ ಬಂಧಿಸಲಾಗಿತ್ತು. ಭಾರತಕ್ಕೆ ಗಡಿಪಾರು ಮಾಡಬೇಕೆಂಬ ಬಗ್ಗೆ ವಿಚಾರಣೆ ಕೂಡ ನಡೆಯುತ್ತೆ ಇವತ್ತು. ಸೊ ಹೀಗಾಗಿ ಲಂಡನ್ ನಲ್ಲಿ ಈಗ ಆಲ್ರೆಡಿ ಸಿಬಿಐ, ಭಾರತದ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳ ತಂಡ ದಾಖಲೆ ಸಮೇತ ಬೀಡು ಬಿಟ್ಟಿದೆ. ಇವರು ಯಾವ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ ನಮ್ಮ ಭಾರತಕ್ಕೆ, ಬ್ಯಾಂಕ್ಗಳಲ್ಲಿ ಎಷ್ಟು ಮೊತ್ತವನ್ನ ಸಾಲವನ್ನ ಪಡೆದು ಪರಾರಿಯಾಗಿ ಲಂಡನ್ ನಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆಯನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಭಾರತದ ಸಿಬಿಐ ಅಧಿಕಾರಿಗಳ ತಂಡ ಹಾಗೆ ಇಡಿ ಅಧಿಕಾರಿಗಳ ತಂಡ ಅಂದ್ರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ತಂಡ ಮತ್ತೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತಂಡ ಇಲ್ಲಿ ಬೀಡನ್ನ ಬಿಟ್ಟಿರುವಂತದ್ದು. ಸೊ ಹೀಗಾಗಿ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಲಂಡನ್ ಕೋರ್ಟ್ ನಲ್ಲಿ ವಿಜಯ್ ಮಲ್ಯ ಅವರನ್ನ ಭಾರತಕ್ಕೆ ಗಡಿಪಾರು ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣಗಣನೆ ಆರಂಭವಾಗಿದೆ ವಿಚಾರಣೆಗೆ. ಸೊ ಮಲ್ಯ ಅವರನ್ನ ಗಡಿಪಾರು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ತೀರ್ಪು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ₹150 ಕೋಟಿ ಗಣಿಕಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಜರಾಗಿದ್ರು. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ರೆಡ್ಡಿ ಹಾಜರಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ₹150 ಕೋಟಿ ಲಂಚ ಪಡೆದಿರುವಂತಹ ಆರೋಪವನ್ನ ಮಾಡಿದ್ರು ಜನಾರ್ದನ ರೆಡ್ಡಿ. ಎಸ್ಐಟಿಗೆ ದಾಖಲೆ ಸಲ್ಲಿಸುವುದಾಗಿ ಕೂಡ ಹೇಳಿಕೆಯನ್ನ ನೀಡಿದ್ರು. 3 ವಾರಗಳ ಗಡುವನ್ನ ಕೇಳಿದ್ರು ಜನಾರ್ದನ ರೆಡ್ಡಿ. ಅಂತೂ ಕೂಡ ಇವತ್ತು ಎಸ್ಐಟಿ ಮುಂದೆ ಜನಾರ್ದನ ರೆಡ್ಡಿ ಹಾಜರಾಗಿದ್ದಾರೆ. ಕಳೆದ 2 ಗಂಟೆಯಿಂದಲೂ ಕೂಡ ಜನಾರ್ದನ ರೆಡ್ಡಿ ಅವರ ವಿಚಾರಣೆ ನಡೆಯುತ್ತಿದೆ. ₹150 ಕೋಟಿ ಆರೋಪವನ್ನ ಮಾಡಿದ್ರು ಎಚ್ಡಿಕೆ ಅವರ ವಿರುದ್ಧ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಜಿ ಸಚಿವ ಆಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಈಗ ಗಾಲಿ ಜನಾರ್ದನ ರೆಡ್ಡಿ ಅವರು ಹಾಜರಾಗಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ರೆಡ್ಡಿ ಹಾಜರಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ₹150 ಕೋಟಿ ಲಂಚ ಪಡೆದಿರುವಂತಹ ಆರೋಪವನ್ನ ಮಾಡಿದಂತಹ ರೆಡ್ಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನ ಸಲ್ಲಿಸುವುದಾಗಿ ಎಸ್ಐಟಿಗೆ ದಾಖಲೆಯನ್ನ ಸಲ್ಲಿಸುವುದಾಗಿ ಹೇಳಿಕೆಯನ್ನ ನೀಡಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ 3 ವಾರಗಳ ಗಡುವನ್ನ ಕೂಡ ಕೇಳಿದ್ರು. ₹150 ಕೋಟಿ ಯಾವ ರೀತಿಯಾಗಿ ಲಂಚವನ್ನ ಪಡೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ಕೂಡ ನನ್ನ ಬಳಿ ಇದೆ, ಅದೆಲ್ಲವನ್ನೂ ಕೂಡ ನಾನು ಹಾಜರುಪಡಿಸ್ತೀನಿ, ಅದಕ್ಕೆ ನನಗೆ 3 ವಾರಗಳ ಕಾಲಾವಕಾಶವನ್ನ ನೀಡಿ ಅಂತ ಕೂಡ ಜನಾರ್ದನ ರೆಡ್ಡಿ ಅವರು ಕೇಳ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳನ್ನ. ಸೊ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಕಾಲಾವಕಾಶವನ್ನ ನೀಡಿದ್ರು. ಸೊ ಇವತ್ತು ಎಸ್ಐಟಿ ತಂಡದ ಮುಂದೆ ಹಾಜರಾಗಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಜನಾರ್ದನ ರೆಡ್ಡಿ ಅವರು. ಅಂತೂ ಇಂತೂ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಕಳೆದ 2 ಗಂಟೆಯಿಂದಲೂ ಕೂಡ ಜನಾರ್ದನ ರೆಡ್ಡಿ ಅವರ ವಿಚಾರಣೆ ನಡೆದಿದೆ. ಏನೆಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇನ್ನು ಜನಾರ್ದನ ರೆಡ್ಡಿ ಮಾಡಿರುವಂತಹ ₹150 ಕೋಟಿ ಲಂಚದ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ₹150 ಕೋಟಿ ಪ್ರಕರಣವೇ ನಡೆದಿಲ್ಲ, ಪ್ರಕರಣದಲ್ಲಿ ನಾನು ಭಾಗಿಯಾಗಿಯೇ ಇಲ್ಲ. ಹೇಗಿರುವಾಗ ಜನಾರ್ದನ ರೆಡ್ಡಿ ಯಾವ ದಾಖಲೆಯನ್ನ ಕೊಡ್ತಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. 11 ವರ್ಷಗಳ ನಂತರ ಇವತ್ತು SIT ಅವರು ಅವ್ರನ್ನೇನು ಕರೆದು ಅವರ ತಿರ್ತಕ್ಕಂಥ ದಾಖಲೆ ಕೇಳ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೆ ಮಾಡಿದ್ದಾರೋ ಯಾವುದ್ರ ಮೇಲೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಇದೇ ಜನಾರ್ದನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನ ಮುಂದೆ
ಈ 150 ಕೋಟಿ ಹಗರಣವನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ 10 ವರ್ಷಗಳ ಹಿಂದೆನೇ ಅದು ವಜಾ ಆಗಿದೆ. ಈ ಕೇಸ್ ತೆಗೆದುಕೊಂಡೋಗಿ ಒಂದೇ ಸಬ್ಜೆಕ್ಟ್ನ ತಿರುಚಿ ಪರ್ಚಿ ಏನೇನೋ ಮಾಡ್ಕೊಂಡು ಇನ್ನೂ ಇದನ್ನು ಜೀವಂತ ಇಟ್ಕೊಂಡು ಜನಗಳ ಮುಂದೆ ಕುಮಾರಸ್ವಾಮಿಯ ಒಂದು ಇಮೇಜಿಗೆ ಧಕ್ಕೆ ತರಬೇಕು ಅಂತ ಹೇಳಿ ಇಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಯಾವ ರೀತಿ ನಡೀತಾ ಇದೆ, ಇದರ ಮೂಲ ಉದ್ದೇಶ ಇರೋದು ಕುಮಾರಸ್ವಾಮಿ ಇವತ್ತು ಎಲ್ಲರ ಮೇಲೆ ದಾಖಲೆಗಳ ಸಮೇತ ಏನು ಕೆಲವು ವಿಷಯ ಪ್ರಸ್ತಾಪ ಮಾಡ್ತಾನೆ, ಕುಮಾರಸ್ವಾಮಿನ ಎಲ್ಲ ಒಂದು ಕಡೆ ಚೆಕ್ ಮಾಡಿ ಇಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕುತಂತ್ರದ ರಾಜಕಾರಣ ಏನು ನಡೀತಾ ಇದೆ. ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೆದರಿ ಕೂರ್ತಕ್ಕಂಥವನು ಅಲ್ಲ. 11 ವರ್ಷಗಳ ನಂತರ ಇವತ್ತು SIT ಅವರು ಅವ್ರನ್ನೇನು ಕರೆದು ಅವರ ತಿರ್ತಕ್ಕಂಥ ದಾಖಲೆ ಕೇಳ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೆ ಮಾಡಿದ್ದಾರೋ, ಯಾವುದ್ರ ಮೇಲೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಇದೇ ಜನಾರ್ದನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನ ಮುಂದೆ ಈ 150 ಕೋಟಿ ಹಗರಣವನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ 10 ವರ್ಷಗಳ ಹಿಂದೆನೇ ಅದು ವಜಾ ಆಗಿದೆ. ಈ ಕೇಸ್ ತೆಗೆದುಕೊಂಡೋಗಿ ಒಂದೇ ಸಬ್ಜೆಕ್ಟ್ನ ತಿರುಚಿ ಪರ್ಚಿ ಏನೇನೋ ಮಾಡ್ಕೊಂಡು ಇನ್ನೂ ಇದನ್ನು ಜೀವಂತ ಇಟ್ಕೊಂಡು ಜನಗಳ ಮುಂದೆ ಕುಮಾರಸ್ವಾಮಿಯ ಒಂದು ಇಮೇಜಿಗೆ ಧಕ್ಕೆ ತರಬೇಕು ಅಂತ ಹೇಳಿ ಇಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಯಾವ ರೀತಿ ನಡೀತಾ ಇದೆ, ಇದರ ಮೂಲ ಉದ್ದೇಶ ಇರೋದು ಕುಮಾರಸ್ವಾಮಿ ಇವತ್ತು ಎಲ್ಲರ ಮೇಲೆ ದಾಖಲೆಗಳ ಸಮೇತ ಏನು ಕೆಲವು ವಿಷಯ ಪ್ರಸ್ತಾಪ ಮಾಡ್ತಾನೆ, ಕುಮಾರಸ್ವಾಮಿನ ಎಲ್ಲ ಒಂದು ಕಡೆ ಚೆಕ್ ಮಾಡಿ ಇಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕುತಂತ್ರದ ರಾಜಕಾರಣ ಏನು ನಡೀತಾ ಇದೆ. ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೆದರಿ ಕೂರ್ತಕ್ಕಂಥವನು ಅಲ್ಲ. 11 ವರ್ಷಗಳ ನಂತರ ಇವತ್ತು SIT ಅವರು ಅವ್ರನ್ನೇನು ಕರೆದು ಅವರ ತಿರ್ತಕ್ಕಂಥ ದಾಖಲೆ ಕೇಳ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೆ ಮಾಡಿದ್ದಾರೋ, ಯಾವುದ್ರ ಮೇಲೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಇದೇ ಜನಾರ್ದನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನ ಮುಂದೆ ಈ 150 ಕೋಟಿ ಹಗರಣವನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ 10 ವರ್ಷಗಳ ಹಿಂದೆನೇ ಅದು ವಜಾ ಆಗಿದೆ. ಈ ಕೇಸ್ ತೆಗೆದುಕೊಂಡೋಗಿ ಒಂದೇ ಸಬ್ಜೆಕ್ಟ್ನ ತಿರುಚಿ ಪರ್ಚಿ ಏನೇನೋ ಮಾಡ್ಕೊಂಡು ಇನ್ನೂ ಇದನ್ನು ಜೀವಂತ ಇಟ್ಕೊಂಡು ಜನಗಳ ಮುಂದೆ ಕುಮಾರಸ್ವಾಮಿಯ ಒಂದು ಇಮೇಜಿಗೆ ಧಕ್ಕೆ ತರಬೇಕು ಅಂತ ಹೇಳಿ ಇಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಯಾವ ರೀತಿ ನಡೀತಾ ಇದೆ, ಇದರ ಮೂಲ ಉದ್ದೇಶ ಇರೋದು ಕುಮಾರಸ್ವಾಮಿ ಇವತ್ತು ಎಲ್ಲರ ಮೇಲೆ ದಾಖಲೆಗಳ ಸಮೇತ ಏನು ಕೆಲವು ವಿಷಯ ಪ್ರಸ್ತಾಪ ಮಾಡ್ತಾನೆ, ಕುಮಾರಸ್ವಾಮಿನ ಎಲ್ಲ ಒಂದು ಕಡೆ ಚೆಕ್ ಮಾಡಿ ಇಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಕುತಂತ್ರದ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ರವಿಕುಮಾರ್, ಜನಾರ್ದನ ರೆಡ್ಡಿ ಮಾಡಿದ್ರು 150 ಕೋಟಿ ರೂಪಾಯಿ ಲಂಚದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಾಖಲೆಯನ್ನ ಕೂಡ ನೀಡ್ತೀನಿ SIT ಮುಂದೆ ಅಂತ ಹೇಳಿದ್ರು. ಇನ್ನು 2 ಗಂಟೆಯಿಂದ ವಿಚಾರಣೆ ಕೂಡ ನಡೀತಿದೆ ಜನಾರ್ದನ ರೆಡ್ಡಿ ಅವರದು. ಸೊ ಹೀಗಾಗಿ HDK ಅವರ ವಿರುದ್ಧ ಏನು ಆರೋಪವನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಕೂಡ ನೀಡಿದ್ದಾರಾ? ಇದು ಎಷ್ಟರ ಮಟ್ಟಿಗೆ HDK ಅವರಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ? ಪೃಥ್ವಿರಾಜ್, ಕಳೆದ 10 ವರ್ಷಗಳ ಹಿಂದೆ ನಡೆದಿದ್ದ ಒಂದು ಜಂತಕಲ್ ಮೈನಿಂಗ್ ಅಕ್ರಮ ಲೈಸೆನ್ಸ್ ಪ್ರಕರಣ ಮತ್ತು 150 ಕೋಟಿ ಗಣಿ ಕಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇಂದು 1 ಗಂಟೆ ಸುಮಾರಿನಲ್ಲಿ ಜನಾರ್ದನ್ ರೆಡ್ಡಿ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಅದರಲ್ಲಿ ಕೆಲವು 2006-2007ರಲ್ಲಿ ಈ ಒಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಚೆನ್ನಿಂಗಪ್ಪ ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ವೇಳೆಯಲ್ಲಿ ಈ ಒಂದು ಗಣಿ ಲೈಸೆನ್ಸ್ ಗಳನ್ನ ನವೀಕರಣ ಮಾಡ್ಲಿಕ್ಕೆ ಮತ್ತು ಆ ಗಣಿ ಲೈಸೆನ್ಸ್ ಗಳ ಮೇಲೆ ಯಾವುದೇ ರೀತಿಯಂತ ಕೇಸ್ ಗಳನ್ನ ದಾಖಲು ಮಾಡದಿರೋದಕ್ಕೆ ಒಂದು 150 ಕೋಟಿ ರೂಪಾಯಿಗಳನ್ನ ಲಂಚವನ್ನ ಬೇಡಿಕೆ ಇಡ್ತಾರೆ. ಈ ಒಂದು ವೇಳೆಯಲ್ಲಿ ಈ ಒಂದು ಗಣಿಯನ್ನ ನಡೆಸ್ತಕ್ಕಂತ ಎಲ್ಲಾ ಒಂದು ಮಾಲೀಕರು ಸೇರಿ 150 ಕೋಟಿ ರೂಪಾಯಿಗಳನ್ನ ಲಂಚದ ರೂಪದಲ್ಲಿ ಕೊಟ್ಟಿದ್ರು ಅಂತೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ಹಾಗಾಗಿ ಅಂದು ಈ ಗಣಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಲವು ಅಕೌಂಟ್ಗಳಿಂದ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು ಅಂತೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ಹಾಗಾಗಿ ಕೆಲವು ಅಕೌಂಟ್ ಡೀಟೇಲ್ಸ್ ಗಳನ್ನ ಈ ಒಂದು SIT ಅಧಿಕಾರಿಗಳ ಮುಂದೆ ತಂದು ಅದನ್ನ ಸಾಕ್ಷ್ಯಾಧಾರಗಳ ರೂಪದಲ್ಲಿ ಪರಿಶೀಲನೆ ನೀಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತದೆ. ಎಸ್, ಇನ್ನೊಂದ್ ಕಡೆ ಇದನ್ನ ಸುಮ್ನೆ ತಿರುಚಿ ಪರಚಿ ಎಲ್ಲ ಮಾಡ್ಕೊಂಡು ಇದನ್ನ ಇನ್ನೂ ಕೂಡ ಜೀವಂತವಾಗಿಟ್ಟು ಈ ಎಲೆಕ್ಷನ್ ವರ್ಗೂ ಕೂಡ ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನ ರೂಪಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ. ಇವ್ರು ಏನೇ ಆರೋಪ ಮಾಡಿದ್ರೆ ಅವೆಲ್ಲ ಸುಳ್ಳು ಅಂತ HD ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ಒಂದು ಸುಮಾರು 11 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳ ಈ ಒಂದು ಸಾಲು ಈಗ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಒಂದು ಜೀವ ಪಡ್ಕೊಂತ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಜನಾರ್ದನ್ ರೆಡ್ಡಿ ಅವರ ಸಾಕ್ಷ್ಯಾಧಾರಗಳನ್ನು ನೀಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಯ ನ್ಯೂಸ್ಗೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ಪ್ರಕರಣನೇ ನಡೆದಿಲ್ಲ, ನಮ್ಗೆ ಯಾರು ಕೂಡ ಒಂದು ಹಣವನ್ನು ಕೂಡ ಕೊಟ್ಟಿಲ್ಲ, ಕೆಲವು
ನನ್ನ ಮೇಲೆ ಒಂದು ಷಡ್ಯಂತ್ರವನ್ನ ರೂಪಿಸಲಿಕ್ಕೆ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಕಾನೂನು ಹೋರಾಟವನ್ನ ನಡೆಸುವುದಾಗಿ ಕೂಡ ಒಂದು ಹೇಳಿಕೆ ನೀಡಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಂತಕಲ್ ಅಕ್ರಮ ಮೈನಿಂಗ್ ಪ್ರಕರಣ ಹೈಕೋರ್ಟ್ ಮೊರೆ ಹೋಗಲು ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಮಾಜಿ ಸಿಎಂ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ವಕೀಲ ಅಜ್ಮದ್ ಪಾಷಾ ಸಮಯ ನ್ಯೂಸ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತ್ತು ಲೋಕಾಯುಕ್ತ ಕೋರ್ಟ್. ಜಂತಕಲ್ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸಲ್ಲಿಸಿದ್ದಂತ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಮೈನಿಂಗ್ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಂಧನ ಭೀತಿಯಲ್ಲಿದ್ದಂತ ಎಚ್ಡಿಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಕಳೆದ ತಿಂಗಳು ಮೇ 17ರಂದು ಎಚ್ಡಿಕೆಗೆ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿತ್ತು. ಆದರೆ ಅಂತಿಮ ಆದೇಶದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಮಧ್ಯಂತರ ಜಾಮೀನು ಸಿಕ್ಕ ನಂತರ ಎಚ್ಡಿಕೆ ಅವರನ್ನ ವಿಚಾರಣೆಯನ್ನ ನಡೆಸಲಾಗಿತ್ತು. ಇದೀಗ ಜಾಮೀನು ಅರ್ಜಿ ವಜಾಗೊಂಡಿದ್ದು ಎಸ್ಐಟಿ ಅಧಿಕಾರಿಗಳು ಅಗತ್ಯವೆನಿಸಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರೆ. ಎಚ್ಡಿಕೆ ಪರ ವಕೀಲರಾಗಿರುವಂತಹ ಅಜ್ಮದ್ ಪಾಷಾ ಅವರು ಸಮಯ ನ್ಯೂಸ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕುಮಾರಸ್ವಾಮಿ, ಇಲ್ಲಿಯವರೆಗೆ ಕೋರ್ಟ್ ತಾತ್ಕಾಲಿಕ ಜಾಮೀನನ್ನ ಕೊಟ್ಟಿತ್ತು, ಈಗ ಜಾಮೀನು ಅಗತ್ಯವಿಲ್ಲ ಅಂತ ತೀರ್ಪನ್ನ ಕೊಟ್ಟಿದೆ. ಇದರಿಂದ ನಾನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ, ನನ್ನ ವಕೀಲರು ಹೇಳುವಂತೆ ನಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನನಗೆ ಯಾವ ಒಂದು ಸಲಹೆಗಳನ್ನು ಕೊಡ್ತಾರೆ ಅಂತ ರೀತಿಯಲ್ಲಿ ಒಂದು ತೀರ್ಪು ಕೊಟ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಗಾಬರಿ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ನನ್ನ ಪರವಾಗಿರ್ತಕ್ಕಂಥ ವಕೀಲರು ಅವರು ನನಗೆ ಯಾವ ಒಂದು ಸಲಹೆಗಳನ್ನು ಕೊಡ್ತಾರೆ, ಆ ಸಲಹೆಗಳ ಪ್ರಕಾರ ನಾನು ನಡಿಬೇಕಾಗ್ತದೆ. ಈ ಒಂದು ಲೀಗಲ್ ಬ್ಯಾಟಲ್ನಲ್ಲಿ ಅಂತಿಮವಾಗಿ ವಕೀಲರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ನಾನೇನು ಭಾಗಿಯಾಗಬೇಕಾಗ್ತದೆ. ಈ ಸರ್ಕಾರದಲ್ಲಿ ಒಂದು ದ್ವೇಷದ ರಾಜಕಾರಣಕ್ಕೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಘಟನೆಗಳು ಏನು ನಡೆದಿದೆ. ಇದರಲ್ಲಿ ಹಲವಾರು ರೀತಿಯ ನ್ಯಾಯಾಲಯಗಳನ್ನು ದಾರಿ ತಪ್ಪಿಸತಕ್ಕಂಥ ಘಟನೆಯೂ ನಡೆದಿದೆ. ಇಲ್ಲಿ ಬಹುಶಃ ಅದೆಲ್ಲ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಗೆ ಬರ್ತದೆ. ಇವತ್ತು ಬೇಲ್ ರಿಜೆಕ್ಟ್ ಆಗಿದೆ ಅಂತೇಳಿ ನಾನೇನು ಗಾಬರಿ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಮುಂದಿನ ನಮ್ಮ ನಡೆ ಏನಿರಬೇಕು ಅಂತಕ್ಕಂಥದ್ದನ್ನು ನಮ್ಮ ವಕೀಲರು ತೀರ್ಮಾನ ಮಾಡ್ಕೊತಾರೆ. ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಒಂದು ತೀರ್ಪು ಕೊಟ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಗಾಬರಿ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ನನ್ನ ಪರವಾಗಿರ್ತಕ್ಕಂಥ ವಕೀಲರು ಅವರು ನನಗೆ ಯಾವ ಒಂದು ಸಲಹೆಗಳನ್ನು ಕೊಡ್ತಾರೆ, ಆ ಸಲಹೆಗಳ ಪ್ರಕಾರ ನಾನು ನಡಿಬೇಕಾಗ್ತದೆ. ಈ ಒಂದು ಲೀಗಲ್ ಬ್ಯಾಟಲ್ನಲ್ಲಿ ಅಂತಿಮವಾಗಿ ವಕೀಲರು. ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ಗಾಗಿ ಯಾವುದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮನ್ನ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ಕೇಂದ್ರ ಸರ್ಕಾರ ಮನ್ನಾ ಮಾಡಿದ್ರೆ ನಾನು ಮನ್ನಾ ಮಾಡ್ತೀನಿ. States which want to go in for these kind of schemes will have to generate them from their own resources. ಕೇಂದ್ರ ಸರ್ಕಾರ ಮೊದಲು ಅರ್ಧ ಅಮೌಂಟ್ ಕೊಡ್ಲಿ, ನಂತರ ನಾವು ಸಾಲ ಮನ್ನಾ ಮಾಡ್ತೇವೆ ಅಂತಾರೆ ಸಿಎಂ ಸಿದ್ದರಾಮಯ್ಯ. ರೈತರ ಮೇಲೆ ಇವರಿಗೆ ಕಾಳಜಿನೇ ಇಲ್ಲ, ಹಿಂಗಾಗಿ ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂತ ಬಿಜೆಪಿ ಅವರು. ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೇಳಿ ಕೇಳಿ ಸಾಕಾಗೋಯ್ತು. ಅತ್ತ ರೈತನ ಆತ್ಮಹತ್ಯೆ ಸರಣಿ ಮುಂದುವರಿತಾನೆ ಇದೆ. ಆತ ಬದುಕಿದ್ರೆ ಮಾತ್ರ ನಮ್ಮ ಹೊಟ್ಟೆಗೆ ಹಿಟ್ಟು. ಮುಂದಿನ ಚುನಾವಣೆಗೆ ಎಲ್ಲಾ ಪಕ್ಷಗಳಿಗೂ ಕೂಡ ರೈತನ ಸಾಲ ಮನ್ನಾವೇ ಟ್ರಂಪ್ ಕಾರ್ಡ್. ಇಲ್ಲ, ರೈತ ಸಹಾಯ ಕೂಡ್ದು
ಸಾಯಲು ಬಿಡಬಾರದು, ಆತ ಬದುಕಲೇಬೇಕು. ಅದಕ್ಕಾಗಿ ಸಮಯ ನ್ಯೂಸ್ ಒಂದು ಶಪಥ ಕೈಗೊಳ್ಳಿ. ನೀವು ಬನ್ನಿ, ನಾವು ಮುಂದಾಗೋಣ. ಸರ್ಕಾರದ ಸಹಯೋಗದಲ್ಲಿ ಸಮಯ ನ್ಯೂಸ್ ನೇತೃತ್ವದಲ್ಲಿ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನಮ್ಮ ಹೊಟ್ಟೆ ತುಂಬಿಸುವ ಅನ್ನದಾತನ ಪ್ರಾಣವನ್ನ ಕಾಪಾಡೋಣ. ತೊಂದರೆ ಕೊಟ್ಟ, ನಂಗೂ ಸ್ಕೆಚ್ ಹಾಕಿದ್ದ, ಅದಕ್ಕೆ ಹೊಡೆದಾಕಿದ್ವಿ. ನನಗೆ ತುಂಬಾ ತೊಂದರೆ ಕೊಟ್ಟ, ಅದಕ್ಕೆ ಹೊಡೆದ. ಗುರುವಿಗೆ ಹೊಡೆದಿದ್ದ ರೌಡಿ ಫ್ರೆಂಡ್ಗೂ ಮುಹೂರ್ತ ಇಟ್ಟಿದ್ದ. ನನ್ನ ಪ್ರಾಣವರೆಗೂ ಮತ್ತೆ 2 ಸತಿ ಅಟೆಂಪ್ಟ್ ಮಿಸ್ ಆಯ್ತು. ನನಗೆ ರೋಡಲ್ಲಿ ಒಂದ್ಸತಿ ಅಟೆಂಪ್ಟ್ ಮಾಡ್ದ. ರೌಡಿಸಂ ಬೇಡ ಅಂತಾನೆ ಬಚ್ಚು ಬೀಸಿದ್ದರು ಹಂತಕರು. ರೌಡಿಸಂ ಮಾಡಬೇಕು, ದುಡ್ಡು ಮಾಡಬೇಕು, ಅದು ಇದೆಲ್ಲ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ರೌಡಿ ಶೀಟರ್ ಮಂಡ್ಯದಲ್ಲಿ ಕೊಲೆ ಆಗಿದ್ಯಾಕೆ? ಕರಿಯ ಖಲ್ಲಾಸ್. ವೆಲ್ಕಮ್ ಬ್ಯಾಕ್. ಪರಿಷತ್ ಸಭಾಪತಿ ಶಂಕರಮೂರ್ತಿ ಪದಚ್ಯುತಿಗೆ ಅವಿಶ್ವಾಸ ನಿರ್ಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ನಿರ್ಣಯ ಮಂಡಿಸಲಾಗಿದೆ. ಸಭಾಪತಿ ಪದಚ್ಯುತಿಗೆ ಕಾಂಗ್ರೆಸ್ ನಾಯಕರು ಪಟ್ಟನ್ನ ಹಿಡಿದಿದ್ರು. ಸಭಾಪತಿ ಶಂಕರಮೂರ್ತಿ ನಡೆಯ ಬಗ್ಗೆ ಕೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತಂತೆ ಸದನದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಭಾಪತಿ ಶಂಕರಮೂರ್ತಿ, ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರುವುದಿಲ್ಲವೆಂದು ಸಿಎಂ ಹೇಳಿದ್ದರು. ಆದ್ರೆ ಇದೀಗ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ. ಅವಧಿಯ ಒಳಗೆ ನಾನ್ಯಾಕೆ ಇಳಿಯಬೇಕು? 2018 ಜೂನ್ ವರೆಗೆ ನನ್ನ ಅವಧಿ ಇದೆ ಎಂದರು. ನಾನು ಸಭಾಪತಿಯಾಗಿ ಮುಂದುವರಿಯಲು ಅವಕಾಶವಿದೆ. ಅವಿಶ್ವಾಸ ನಿರ್ಣಯಕ್ಕೆ ಮುಂದಾದ ಇತಿಹಾಸವೇ ಇಲ್ಲ. ನಾನು ಸಭಾಪತಿಯಾಗಿದ್ದು ಉಗ್ರಪ್ಪ ನೇತೃತ್ವದ ಕೃಪೆಯಿಂದಲ್ಲ. ಇದನ್ನ ಮತ್ತೆ ಪುನರುಚ್ಚರಿಸುತ್ತಿದ್ದೇನೆ ಎಂದಿದ್ದಾರೆ. ಇವತ್ತಿಗೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಸಂಖ್ಯಾಬಲವಿದೆ. ನನಗೆ ನೈತಿಕತೆ ಪಾಠ ಹೇಳೋಕೆ ಇವರ್ಯಾರು ಎಂದು ಕೈ ನಾಯಕರಿಗೆ ಸಭಾಪತಿ ಶಂಕರಮೂರ್ತಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮಾಹಿತಿಯನ್ನು ನಾನು ಒದಗಿಸ್ಕೊಡ್ತೇನೆ. ಅವ್ರ ಜಿಲ್ಲೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಬೆಳಗಾವಿ ಜಿಲ್ಲೆ ಪ್ರಿನ್ಸಿಪಲ್ ಇದನ್ನ ಒಪ್ಪಿಕೊಂಡು ಅಪ್ಗ್ರೇಡ್ ಆಗಿದೆ. ಅವರಿಗೆ ಪ್ರಮಾಣ ವಚನ ಮಾಡೋದಕ್ಕೆ ಅನುಮತಿ ಕೊಡಿಸಿ ಕಾರ್ಯದರ್ಶಿ ಕರೀತಾರೆ. EMD ಆಗ್ದೂ ಆಗ್ಬಿಟ್ಟಿರ್ತಾರೆ. ಟೆಕ್ನಿಕಲ್ ತೆಗೆದಾಗ ಆಟೋಮೆಟಿಕಲಿ ಅವರು ಇನೆಲಿಜಿಬಲ್ ಆಗ್ಬಿಡ್ತಾರೆ. ಟಿಕೆಟ್ ತಗೋತಾರೆ. ಯಾರು ಫೈನಾನ್ಸಲ್ಲಿ ಯಾರು ಲಿಸ್ಟ್ ಇದ್ದಾರೆ, ಯಾರು ಪಡೆದು ಗೊತ್ತಾಗೋದೇ ಇಲ್ಲ. ಆ ಪ್ರಶ್ನೆ ನಾನು ಕೇಳ್ತಾನೆ, ಇನ್ಎಲಿಜಿಬಲ್ ಸಭೆ ತಗೋಬೇಕೋ ಬೇಡೋ ಅಂದರೆ ನಿರ್ಣಯನ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಥವಾ ಅದ್ರ ಬಗ್ಗೆ ಮತದಾನ ಮಾಡಬೇಕು, ನಿರ್ಣಯದ ಬಗ್ಗೆ ನಾವು ಸಭೆ ಗಮನಿಸಬೇಕು ಬೇಡೋ ಅನ್ನೋದನ್ನು ಸಭೆನೇ ನಿರ್ಣಯ ಮಾಡಬೇಕು. ಹೇಗೆ ನಿರ್ಣಯ ಮಾಡಬೇಕು ಅನ್ನೋದು ತಮಗೆಲ್ಲ ಗೊತ್ತಿದೆ. ಆದರೂ ಒಮ್ಮೆ ಹೇಳ್ತೇನೆ, ಇವಾಗ ಅವರು ಮಂಡಿಸ್ತಕ್ಕಂಥ ತನ್ನ ಮೇಲೆ ನಡೆದಿದ್ದ ಕ್ರೌರ್ಯದ ಬಗ್ಗೆ ಬೇಸತ್ತ ಬಾಲಕಿಯೋರ್ವಳು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆಯುವ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಿದ್ದಾಳೆ. ಹೌದು, ಅತ್ಯಾಚಾರದಿಂದ ಬೇಸತ್ತ ಬಾಲಕಿ ತನಗೆ ನ್ಯಾಯ ಒದಗಿಸುವಂತೆ ಕೋರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾಳೆ. ಬಾಗಲಕೋಟೆ ಜಿಲ್ಲೆಯ ಶಾಲಾ ಬಾಲಕಿ ತನ್ನ ಪತ್ರದಲ್ಲಿ ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾಳೆ ಎನ್ನಲಾಗಿದೆ. ಇನ್ನು ವಿದ್ಯಾರ್ಥಿ ವೇತನದ ಹಣ ಕೊಡಿಸುವುದಾಗಿ ನಂಬಿಸಿ ಶಾಲೆಯ ಸಿಬ್ಬಂದಿ ಸೇರಿದಂತೆ ಇತರ 3 ತನ್ನನ್ನ ಕಾರಿನಲ್ಲಿ ಕರೆದೊಯ್ದು ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆಯನ್ನ ನೀಡಿ ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ನಡೆಸಿದ್ದಾರೆಂದು ಆರೋಪಿಸಿದ್ದಾಳೆ. ತೀವ್ರ ಜ್ವರದಿಂದ ಬಳಲಿದ್ದ ಬಾಲಕಿಯನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ ಸಂದರ್ಭದಲ್ಲಿ ಅತ್ಯಾಚಾರ ನಡೆದಿರುವ ಬಗ್ಗೆ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಇದರಿಂದ ಬೆಚ್ಚಿ ಬಿದ್ದ ಕುಟುಂಬಸ್ಥರು ಪೊಲೀಸರಿಗೆ ದೂರನ್ನ ನೀಡಲು ಹಿಂಜರಿದಿದ್ದಾರೆ. ಈ ಘಟನೆಯಿಂದ ನೊಂದಿರುವಂತಹ ಬಾಲಕಿ ಅತ್ಯಾಚಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಜರುಗಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆಯುವ ಮೂಲಕ ಮೊರೆ ಹೋಗಿದ್ದಾಳೆ. ಶಾಲೆಯಲ್ಲಿ ಆ ಸಿಬ್ಬಂದಿಯಿಂದ ಸಾಕಷ್ಟು ಬಾಲಕಿಯರು ಈ ರೀತಿಯ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತಲೂ ಕೂಡ ಪತ್ರದಲ್ಲಿ ಬಾಲಕಿ ಉಲ್ಲೇಖವನ್ನ ಮಾಡಿದ್ದಾಳೆ. ಪತ್ರದ ಪ್ರತಿಯನ್ನ ಎಸ್ಪಿ, ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಿಗೆ ಕಳುಹಿಸಿದ ಬಾಲಕಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ನೀಡುವಂತೆ ಮನವಿಯನ್ನ ಮಾಡಿದ್ದಾಳೆ. ಈ ಮಧ್ಯೆ ಬಾಲಕಿಯ ಗ್ರಾಮಕ್ಕೆ ಶಿಕ್ಷಣ ಇಲಾಖೆ
ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಗ್ರಾಮೀಣ ಡಿವೈಎಸ್ಪಿ ಆರ್ಬಿ ಶಿರೂರ, ಡಿಡಿಪಿಐ ಕರಿಚಣ್ಣವರ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆರ್ಜೆ ಚೌಹಾಣ್, ಡಿಸಿಆರ್ಇ ಡಿವೈಎಸ್ಪಿ ಎಚ್ಡಿ ಮುದರೆಡ್ಡಿ ಶಾಲೆಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಕಾಮುಕರ ಕ್ರೌರ್ಯಕ್ಕೆ ಮನನೊಂದ ಶಾಲಾ ಬಾಲಕಿ ಪ್ರಧಾನಿಗೆ ಬರೆದಿರುವಂತಹ ಪತ್ರ ಈಗ ಭಾರಿ ವೈರಲ್ ಆಗ್ತಿದೆ. ಸಿಐಡಿ ರಾಜ್ಯದಲ್ಲೇ ಚಾಲೆಂಜ್ ಆಗಿರುವ ಪ್ರಕರಣಗಳನ್ನ ತನಿಖೆ ನಡೆಸಿ ಭ್ರಷ್ಟರ ಸದೆ ಬಡಿಯುವ ಸಂಸ್ಥೆ. ಎಂದು ಈ ಸಂಸ್ಥೆಗೆ ಹೊಸ ದಳಪತಿಯ ಆಗಮನವಾಗಿದೆ. ಅವರೇ ಹಿರಿಯ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್. 1998ನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರುವಂತಹ ಚಂದ್ರಶೇಖರ್ ಎಂದು ಸಿಐಡಿ ಆರ್ಥಿಕ ಅಪರಾಧ ವಿಭಾಗದ ಐಜಿಪಿ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಈ ಹಿಂದೆ ಬೆಂಗಳೂರಿನ ಪೂರ್ವ ವಿಭಾಗದ ಡಿಸಿಪಿಯಾಗಿ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಕೆಲಸವನ್ನ ಮಾಡಿದ್ದ ಚಂದ್ರಶೇಖರ್ ನಂತರ ಮಂಗಳೂರು ಕಮಿಷನರ್ ಆಗಿ ವರ್ಗಾವಣೆಯಾಗಿದ್ರು. ಈಗ ಸಿಐಡಿಯ ಎಕನಾಮಿಕ್ಸ್ ವಿಭಾಗದ ಐಜಿಪಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ಬೋಗಸ್ ಕಂಪನಿಗಳನ್ನ ಮಾಡಿ ಜನರಿಗೆ ಮೋಸ ಹಾಕುವ ಕಂಪನಿಗಳು ಹೆಚ್ಚಾಗಿವೆ. ಇಂತಹ ಕಂಪನಿಗಳನ್ನ ಮಟ್ಟ ಹಾಕೋದೇ ನಮ್ಮ ಗುರಿ ಎಂದು ಚಂದ್ರಶೇಖರ್ ತಿಳಿಸಿದ್ದಾರೆ. ಒಳ್ಳೆ improve to ensure that it reaches greater heights. I'll certainly try and do my best. I'll certainly ensure that ಸರ್, ಈಗ ಸಾಕಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು ಮತ್ತು ಸಾಕಷ್ಟು ಕಂಪನಿಗಳು ಈ ಒಂದು ರಿಜಿಸ್ಟ್ರೇಷನ್ಗಳನ್ನ ಮಾಡಿ ಜನಗಳಿಗೆ ಸಾಕಷ್ಟು ವಂಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಂಪನಿಗಳು ಪ್ರಕರಣಗಳು ಅಂದರೆ ಕೇಸಸ್ಸು ಈಗ ಆಲ್ರೆಡಿ ಸಿಐಡಿನಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಜನಗಳಿಗೆ ಯಾವ ರೀತಿ ಒಂದು ಕಂಪನಿಯನ್ನು ನಂಬಿ ಒಂದು ವ್ಯವಹಾರ ಮಾಡ್ಬೋದು, ಇಂಥ ಒಂದು ಫ್ರಾಡಿಂದ ಯಾವ ರೀತಿ ತಪ್ಪಿಸ್ಕೊಳ್ಳಿಕ್ಕೆ ಜನ ಅಲರ್ಟ್ ಆಗಿರ್ಬೋದು ಅಂತ. ಅದೇ ಥರ ಈ ಫ್ರಾಡ್ಸ್ಟರ್ಸ್ ಯಾರ್ಯಾರಿದ್ದಾರೋ ಇವರೆಲ್ಲ ಒಂದು ಒಳ್ಳೆ ಪಿಕ್ಚರ್ ತೋರಿಸಿ ನಾವು ಒಳ್ಳೆ ರಿಟರ್ನ್ಸ್ ಕೊಡ್ತೀವಿ, ಹಂಗೆ ಕೊಡ್ತೀವಿ, ನೀವು ಕೊಡ್ತೀವಿ ಅಂತ ದೇ ಅಡ್ವರ್ಟೈಸ್ ದೆಮ್ಸೆಲ್ಸ್. ಸ್ವಲ್ಪ ಜನ ರಿಯಲಿಸ್ಟಿಕ್ಕಾಗಿ ಥಿಂಕ್ ಮಾಡಬೇಕು. ಇಷ್ಟು ದುಡ್ಡು ಕೊಟ್ಟರೆ ಎಷ್ಟು ಹೈ ರಿಟರ್ನ್ಸ್ ಆರ್ ಪ್ರಾಮಿಸ್ಡ್ ಇನ್ ಸೋ ಮೆನಿ ಕೇಸಸ್ ವಿಚ್ ಇಸ್ ನಾಟ್ ಪಾಸಿಬಲ್. ಅದು ಪೀಪಲ್ ಶುಡ್ ಬಿ ಸ್ಲೈಟ್ಲಿ ವಿಜಿಲೆಂಟ್ ಆ್ಯಂಡ್ ಜಾಗ್ರತೆಯಾಗಿ ವೆನೆವರ್ ಹಾರ್ಡ್ ಆ್ಯಂಡ್ ಮನಿ ಶುಡ್ ನಾಟ್ ಬಿ ಫ್ರಿಟರ್ಡ್ ಅವೇ. ಸ್ವಲ್ಪ ಥಿಂಕ್ ಮಾಡಬೇಕು, ಒಂದು 10 ಜನನ ಕೇಳಬೇಕು. ಏನೋ ದೊಡ್ಡ ದುಡ್ಡು ಕೊಟ್ಬಿಡ್ತಾರೆ ವಾಪಸ್ಸು ರಿಟರ್ನ್ಸ್, ದೇರ್ ಬಿ ಹೈ ರೇಟ್ ಆಫ್ ರಿಟರ್ನ್ಸ್ ಅಂತ. ಇಫ್ ಯು ಪೀಪಲ್ get attracted to such offers, then there will be problems. So whenever there is a very highly attractive offer or something like that, they should be very careful. The organization and ಒಳ್ಳೆ improve to ensure that it reaches greater heights. I'll certainly try and do my best. I'll certainly ensure that ಸರ್, ಈಗ ಸಾಕಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ 500 ರೂಪಾಯಿ ಮುಖಬೆಲೆಯ ಎ ಸರಣಿಯ ಹೊಸ ನೋಟುಗಳನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಇರುವ ಈ ಸರಣಿಯ 500 ರೂಪಾಯಿ ನೋಟುಗಳು ಕೂಡ ಚಲಾವಣೆಯಲ್ಲಿ ಮುಂದುವರಿಯಲಿವೆ. ಈಗಾಗಲೇ ಇರೋ 500 ರೂಪಾಯಿ ನೋಟುಗಳ ವಿನ್ಯಾಸದಲ್ಲಿಯೇ ಹೊಸ ನೋಟುಗಳು ಇರುತ್ತವೆ. ಮಹಾತ್ಮ ಗಾಂಧಿ ಭಾವಚಿತ್ರವನ್ನ ಹೊಂದಿರುವಂತಹ 500 ರೂಪಾಯಿ ಮುಖಬೆಲೆಯ ಬ್ಯಾಂಕು ನೋಟುಗಳ ಮುದ್ರಣ ಕಾಲಕಾಲಕ್ಕೆ ಮುಂದುವರಿಯುತ್ತಿದ್ದು 2 ಕಡೆ ಎ ಅಕ್ಷರದ ಸರಣಿಯ ನೋಟುಗಳು ಇಂದು ಬಿಡುಗಡೆಯಾಗಿವೆ. ಅದರಲ್ಲಿ ಆರ್ಬಿಐ ಗವರ್ನರ್ ಉರ್ಜಿತ್ ಪಟೇಲ್ ಅವರ ಸಹಿ ಇದೆ. ಹಿಂಬದಿಯಲ್ಲಿ 2017ರಲ್ಲಿ ಮುದ್ರಣ ಎಂದು ಸಹ ಪ್ರಕಟವಾಗಿದೆ ಅಂತ ಆರ್ಬಿಐ ತಿಳಿಸಿದೆ. ಇವೆಷ್ಟೇವರೆಗಿನ ಸುದ್ದಿ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ. ಮೇಲ್ಮನೆಯಲ್ಲಿ ರಂಗೇರಿದ ಪದಚ್ಯುತಿ ಫೈಟ್. ಶಂಕರಮೂರ್ತಿ ಕೆಳಗಿಳಿಸಲು ಕೈವಾಡ ಏನು? ಜೆಡಿಎಸ್ ತಟಸ್ಥವಾಗುತ್ತಾ, ಕಾಂಗ್ರೆಸ್ಗೆ ಸಾಥ್ ಕೊಡುತ್ತಾ? ಸಭಾಪತಿ ಉಳಿಸಿಕೊಳ್ಳಲು ಕಮಲ ಪಡೆ ಸಕ್ಸಸ್.
ಆಗುತ್ತಾ? ಶಂಭೋ ಶಂಕರ, ಕುರ್ಚಿ ಕಾಯೋ ಪರಮಶಿವ. ಸಂಜೆ 5ಕ್ಕೆ. ಕೇಂದ್ರ ಸರ್ಕಾರ ಮನ್ನಾ ಮಾಡಿದ್ರೆ ನಾನು ಮನ್ನಾ ಮಾಡ್ತೀನಿ. States which want to go in for these kind of